ಸ್ನೇಹಿತರೆ ನಮಸ್ಕಾರ. ಅನ್ನಭಾಗ್ಯ ದೊಡ್ಡ ಬದಲಾವಣೆ ಹೌದು. ಇನ್ನು ಮೇಲಿಂದ ಅಕ್ಕಿ ದಾಸ್ತಾನು ಸರ್ಕಾರದ ಬಳಿ ಇಲ್ಲ. ಹೀಗಾಗಿ ದೊಡ್ಡ ಬದಲಾವಣೆ ಒಂದನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸೊ ಹಾಗಾದ್ರೆ ಇನ್ಮೇಲಿಂದ ನಿಮಗೆ ಅಕ್ಕಿ ಸಿಗತ್ತಾ ಅಥವಾ ದುಡ್ಡು ಸಿಗತ್ತಾ ಅಥವಾ ಇಂದಿರಾ ಕಿಟ್ ಸಿಗತ್ತಾ? ಈ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿರಬಹುದು. ಹಾಗಾಗಿ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಬದಲಾವಣೆ ಆಗಿರ್ತಕ್ಕಂತಹ ಅಪ್ಡೇಟ್‌ನ ಕುರಿತಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡುವಾಗ ನಿಮಗೇನು ಹೇಳಿತ್ತು? ಅನ್ನಭಾಗ್ಯ ಯೋಜನೆಯಲ್ಲಿ ಸುಮಾರು ನಿಮಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿತ್ತು. ಅಂದರೆ ಕೇಂದ್ರದಿಂದ 5 ಕೆಜಿ ಅಕ್ಕಿ ಆದರೆ ರಾಜ್ಯ ಸರ್ಕಾರದಿಂದ 5 ಕೆಜಿ ಅಕ್ಕಿ, ಟೋಟಲಿ 10 ಕೆಜಿ ಅಕ್ಕಿಯನ್ನು ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಯ ಮುಖಾಂತರ ನಿಮಗೆ ತಲುಪಿಸುವಂತಹ ಮಾತನ್ನು ಕೊಟ್ಟಿತ್ತು. ಆದರೆ ಆ ಮಾತಿನ ಪ್ರಕಾರ ಸರ್ಕಾರದ ಬಳಿ ಅಕ್ಕಿ ದಾಸ್ತಾನು ಇರಲಿಲ್ಲ. ಸೊ ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರಾರಂಭದಲ್ಲಿ ಕೇಳಿದ್ರು, ಆದರೆ ಕೇಂದ್ರ ಸರ್ಕಾರ ನಮ್ಮ ಹತ್ರ ಅಕ್ಕಿ ದಾಸ್ತಾನು ಇಲ್ಲ, ಆಲ್ರೆಡಿ ನಾವು 5 ಕೆಜಿ ಅಕ್ಕಿಯನ್ನು ಪ್ರತಿಯೊಬ್ಬ ರಾಜ್ಯಗಳಲ್ಲಿ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿತ್ತು. ಸೊ ಹೀಗಾಗಿ ರಾಜ್ಯ ಸರ್ಕಾರದ ಬಳಿ ಅಕ್ಕಿ ದಾಸ್ತಾನು ಇರದೇ ಇರುವಂತಹ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಒಂದು ಅಧಿಕೃತ ಮಾಹಿತಿಯನ್ನು ಕೊಡುತ್ತೆ. ಇನ್ಮೇಲಿಂದ 5 ಕೆಜಿ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇತ್ತಲ್ವಾ, ಅದರ ಜೊತೆಗೇನೆ 5 ಕೆಜಿ ಅಕ್ಕಿಯ ಬದಲಾಗಿ ನಾವು ದುಡ್ಡನ್ನು ಕೊಡ್ತೀವಿ. DBT ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಹೇಗೆ ಜಮಾ ಆಗುತ್ತೋ ಈ ಒಂದು ಅನ್ನಭಾಗ್ಯ ಯೋಜನೆಯ ದುಡ್ಡು ಕೂಡ ಜಮಾ ಆಗತ್ತೆ ಅಂತ ಹೇಳಿ ನಿಮಗೆ 2025 ಫೆಬ್ರವರಿ ತನಕವೂ ಕೂಡ ನಿಮಗೆ ಏನು ಕೊಟ್ಟರು? ದುಡ್ಡನ್ನು DBT ಮುಖಾಂತರ ಜಮಾ ಮಾಡಿದ್ರು. ಅದರಲ್ಲಿ 1 ಕಂತಿನ ಹಣ ಜಮಾ ಮಾಡಿದ್ರೆ 2 ಕಂತಿನ ಹಣ ಪೆಂಡಿಂಗ್ ಉಳಿದಿತ್ತು. ಈ ರೀತಿ ಎಲ್ಲವೂ ಕೂಡ ನಡೀತಾ ಇತ್ತು. ಆದರೆ ಈಗ ಸದ್ಯಕ್ಕೆ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಸಂದರ್ಭದಲ್ಲಿ ನಿಮಗೆ ಅಕ್ಕಿಯನ್ನು ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು. ಟೋಟಲಿ 10 ಕೆಜಿ ಅಕ್ಕಿಯನ್ನು ನಿಮಗೆ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಅದು ಹೇಗಪ್ಪ ಅಂದರೆ ಕೇಂದ್ರ ಸರ್ಕಾರದ ಬಳಿ ಅಕ್ಕಿ ದಾಸ್ತಾನು ಆ ಸಂದರ್ಭದಲ್ಲಿ ಇತ್ತು. ಸೊ ಹೀಗಾಗಿ ಆ ಅಕ್ಕಿ ದಾಸ್ತಾನುವನ್ನು ರಾಜ್ಯ ಸರ್ಕಾರಕ್ಕೆ ಖರೀದಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಮಾಡಿಕೊಡುತ್ತೆ. ಆಗ ನಿಮಗೆ ಅಕ್ಕಿ ಬೇಕಾದರೆ ಖರೀದಿ ಮಾಡ್ಕೊಳ್ಳಿ. ಈಗಾಗಲೇ ನೀವು ಕೇಳಿದ್ರಿ, ಆ ಸಂದರ್ಭದಲ್ಲಿ ನಮ್ಮ ಹತ್ರ ದಾಸ್ತಾನು ಇರಲಿಲ್ಲ, ಈಗ ದಾಸ್ತಾನು ಇದೆ, ನೀವು ಖರೀದಿ ಮಾಡ್ಬೋದು ಅಂತ ಹೇಳಿದರು. ಹೀಗಾಗಿ ರಾಜ್ಯ ಸರ್ಕಾರ ಅಕ್ಕಿಯನ್ನು ಖರೀದಿ ಮಾಡಿಕೊಂಡು ಅದನ್ನು ನ್ಯಾಯಬೆಲೆ ಅಂಗಡಿ ಮುಖಾಂತರ ನಿಮಗೆಲ್ಲರಿಗೂ ಕೂಡ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಇಲ್ಲಿವರೆಗೂ ಕೂಡ ಪ್ರಾರಂಭಿಸಿ ಎಲ್ಲರಿಗೂ ಕೂಡ ಕೊಡ್ತಿದ್ದಾರೆ. ಆದರೆ DK ಶಿವಕುಮಾರ್ ಅವರು CM ಆದ ಬಳಿಕ ಪ್ರತಿಯೊಂದು ಯೋಜನೆಯಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಯೋಮೆಟ್ರಿಕ್ ಬಂದು ಅದರಲ್ಲಿ ಕೂಡ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಂತ ಹೇಳಿದ್ದಾರೆ. ಯಾಕಂದರೆ ತೀರಿ ಹೋದವರ ಹೆಸರಿನಲ್ಲಿ ಇನ್ನೂ ಕೂಡ ಗೃಹಲಕ್ಷ್ಮಿ ದುಡ್ಡು ಹೋಗ್ತಾ ಇದೆ. ಇದಕ್ಕಾಗಿ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗೆ ತೀರಿ ಹೋದವರ ಹೆಸರಿನಲ್ಲಿ ಈಗಾಗಲೇ 100 ಕೋಟಿಗಿಂತ ಹೆಚ್ಚಿನ ದುಡ್ಡು ಹೋಗಿದೆ ಅಂತ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ. ಇನ್ನು ಶಕ್ತಿ ಯೋಜನೆಯಲ್ಲಿ ಕೂಡ ನೋಡ್ತಾ ಇದ್ದೀರಿ, ಪುರುಷ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸನ್ನು ಕೊಡ್ತಿದ್ದಾರೆ. ಇನ್ನು ಗೃಹಜ್ಯೋತಿಯಲ್ಲಿ ಕೂಡ ಹೊಸದಾಗಿ ಅಪ್ಲಿಕೇಶನ್ ಹಾಕಲಿಕ್ಕೆ ತಿಳಿಸಿದ್ದಾರೆ. ಸೊ ಹೀಗೆ ಎಲ್ಲ ಯೋಜನೆಗಳಲ್ಲಿ ಕೂಡ ಬದಲಾವಣೆ ಆಗಿದೆ. ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಸೊ ಈ ಬದಲಾವಣೆಯ ಮೇರೆಗೆ ಇನ್ನು ಮುಂದೆ ನಿಮಗೆ ಅಕ್ಕಿ ವಿತರಣೆ ಆಗತ್ತೆ ಅಂತ ರಾಜ್ಯ ಸರ್ಕಾರ ತಿಳಿಸಿತ್ತು. ಅದರ ಬದಲಾಗಿ 5 ಕೆಜಿ ಅಕ್ಕಿಯ ಜೊತೆಗೆ 5 ವಸ್ತುಗಳನ್ನು ನಾವು ಇನ್ಮೇಲಿಂದ ವಿತರಣೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ. ಹಾಗಾದರೆ ನೀವು ಕೂಡ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ರೆ, ಅಂದರೆ BPL ಮತ್ತು APL ರೇಷನ್ ಕಾರ್ಡನ್ನು ನೀವು ಹೊಂದಿದ್ರೆ, ನಿಮಗೆ ಇನ್ಮೇಲಿಂದ 5 ಕೆಜಿ ಅಕ್ಕಿ ಜೊತೆಗೆ 5 ಕೆಜಿ ಅನ್ನೋ ಒಂದು ಇಂದಿರಾ ಕಿಟ್ ಒಂದು ವಸ್ತುಗಳು 5 ಸಿಗ್ತವೆ. ಅಂದರೆ ಈಗ ಗಾಣದ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಅಂತ ಕರಿತೀವಿ, ಬೇಳೆಕಾಳುಗಳು, ಅದೇ ರೀತಿಯಾಗಿ ಸಕ್ಕರೆ ಮತ್ತು ಉಪ್ಪು, ಅದೇ ರೀತಿಯಾಗಿ ರಾಗಿ ತಿಂತಕ್ಕಂತಹ ಪ್ರದೇಶಗಳಲ್ಲಿ ರಾಗಿ ವಿತರಣೆ. ಸೊ ಹೀಗೆ ಎಲ್ಲ ವಸ್ತುಗಳ ವಿತರಣೆ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ಮಾಡ್ತಾರೆ. ಮತ್ತು DK ಶಿವಕುಮಾರ್ ಹೊಸದಾಗಿ ಅಪ್ಡೇಟ್ ಏನಪ್ಪ ಅಂದರೆ ಇದಕ್ಕಾಗಿಯೂ ಕೂಡ ವೆರಿಫಿಕೇಶನ್ ನಡೆಯುತ್ತೆ ಅಂತ ತಿಳಿಸಿದ್ದಾರೆ. ಹೌದು, ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ವೆರಿಫಿಕೇಶನ್ ಆಗುತ್ತೆ. ಯಾರು ಅರ್ಹತೆ ಹೊಂದಿದಾರೋ, ಯಾರು ರೇಷನ್ ಕಾರ್ಡ್ಗಳಿಗೆ ಅರ್ಹತೆ ಹೊಂದಿದಾರೋ ಅವ್ರಿಗೆ ಮಾತ್ರ ನಾವು ಈ ಕಿಟ್ಗಳನ್ನು ಕೊಡ್ತೀವಿ. ಮತ್ತು ನಿಮ್ಮಲ್ಲಿ ಪ್ರಶ್ನೆ ಇರಬಹುದು, ಅನ್ನಭಾಗ್ಯ ಕಿಟ್ಗಳನ್ನು ನಾವು ಪಡ್ಕೊಳ್ಬೇಕಂದ್ರೆ ನಾವು ಹೆಚ್ಚುವರಿ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾ, ಇಲ್ಲಿ ಹೋಗಿ ಕೊಡಬೇಕು ಅಂತ ಪ್ರಶ್ನೆ ಇರುತ್ತೆ. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಯಾವುದೇ ರೀತಿಯಾದಂತಹ
ನೀವು ಡಾಕ್ಯುಮೆಂಟ್ಸ್ ಕೊಡುವಂತಹ ಅವಶ್ಯಕತೆ ಇಲ್ಲ. ಸರ್ಕಾರವೇ ಖುದ್ದಾಗಿ ವೆರಿಫಿಕೇಷನ್ ಮಾಡುತ್ತೆ ಮತ್ತು ಮುಖ್ಯಸ್ಥೆ ಬದುಕಿದ್ರೆ ಸಾಕು, ಅವರು ತಂಬು ಕೊಟ್ಟರೆ ಸಾಕು, ನ್ಯಾಯಬೆಲೆ ಅಂಗಡಿಗೆ ಹೋಗಿ. ನಿಮಗೆ ಖಂಡಿತವಾಗ್ಲೂ ಅಕ್ಕಿ ಎಷ್ಟು ಸಿಗಬೇಕಾಗಿರುತ್ತೋ ಅಷ್ಟು ಸಿಗತ್ತೆ. ಅಂದರೆ 5 ಜನ ಇದ್ದರೆ 25 ಕೆಜಿ, 6 ಜನ ಇದ್ದರೆ 30 ಕೆಜಿ, ಉಳಿದಂತಹ ಎಲ್ಲರಿಗೂ ಕೂಡ 5 ಕೆಜಿ ಅಕ್ಕಿಯ ಬದಲಾಗಿ ಎಲ್ಲರಿಗೂ ಪ್ರತಿಯೊಂದು ಕಿಟ್ಗಳು ಸಿಗ್ತವೆ. ಅಂದರೆ 6 ಜನ ಇದ್ದರೆ 6 ಕಿಟ್ಟು ಜೊತೆಗೆ 30 ಕೆಜಿ ಅಕ್ಕಿ, 7 ಜನ ಇದ್ದರೆ 35 ಕೆಜಿ ಅಕ್ಕಿ, 7 ಕಿಟ್ಗಳು ಈ ರೀತಿಯಾಗಿ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ಪಡ್ಕೊಳ್ಬಹುದು. ಇದಕ್ಕೋಸ್ಕರ ಯಾವುದೇ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಸೊ ಇದಾಗಿತ್ತು ಇನ್ಫಾರ್ಮೇಷನ್. ಅನ್ನಭಾಗ್ಯ ಯೋಜನೆಯಲ್ಲಿ ಬಹಳ ದಿನದಿಂದ ಕಾಯ್ತಕ್ಕಂತಹ ಅಪ್ಡೇಟ್ ಇದಾಗಿತ್ತು. ಇದನ್ನು ಆದಷ್ಟು ಎಲ್ಲ ರೇಷನ್ ಕಾರ್ಡ್ ಇದ್ದಂತಹ ಫಲಾನುಭವಿಗಳಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.